ವಿದ್ಯಾರ್ಥಿಗಳು ವಿಚಾರ ಮಾಡಿ ಮಾಡೋದಕ್ಕಿರ್ತಾವ. ಹುಷಾರ್ ಮೊದಲು ಎದರದ್ದು ಭುಜ ಕೊಟ್ಟಾನ ಅನ್ನೋದು ನೀವು ತಿಳ್ಕೊಂಡು, ವರ್ಗದ ಕೊಟ್ಟಾನೋ ಏನು ಆಯ್ತದ ಕೊಟ್ಟಾನೋ ವಿಚಾರ ಮಾಡಿ ನೀವು ತೆಗೀರಿ. ನಾ ಬಂದು ತಿಳಿಸ್ನು. ಇವೆಲ್ಲ ನೋಡೋದಕ್ಕೆಲ್ಲ ಕಣ್ಣು ಮುಚ್ಚಿ ಬೀಳ್ತಿರ್ತಾವ, ಹುಷಾರಲ್ಲೇ ನೋಡಬೇಕು. ಆಯತ ಮತ್ತು ವರ್ಗದ ಸುತ್ತಳತೆಗಳು ಸಮವಾಗಿವೆ. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 10 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿವೆ. ವರ್ಗದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂದ್ರೆ ನೀವು ವರ್ಗದ ಭುಜ ತಕ್ಕೋಬೇಕಾತ್. ವರ್ಗದ ಭುಜ ಎಲ್ಲದ ಅಂದ್ರೆ ಆಯತದ ಉದ್ದ ಅಗಲದೊಳಗದ. ಆಯತದ ಉದ್ದ ಅಗಲಗಳ ಅಳತೆಗಳು ಬೇರೆ ಆಗಿದ್ದರೆ ಆಯತ ಆಯ್ತು. ಆಯತದ ಭುಜಗಳ ಕೊಟ್ಟಾನ. ಆಯತದ ಸುತ್ತಳತೆ ತಕ್ಕೋಬೇಕು. ವರ್ಗದ ಸುತ್ತಳತೆಗೆ ಸಮನಾಗಿದೆ ಅಂತಂದಾಗ ನೀವು ವರ್ಗದ ಸುತ್ತಳತೆ ಆ ಆಯತದ ಸುತ್ತಳತೆಯನ್ನು ಅಷ್ಟೇ ಹಚ್ಕೋಬೇಕು. ವರ್ಗದ ಸುತ್ತಳತೆ ಕೊಟ್ಟಾಗ ಭುಜದ ಸೂತ್ರ ಹಾಕಿ ಭುಜ ತಕ್ಕೋಬೇಕು. ಆಮೇಲೆ ವರ್ಗದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ ಮಾಡಿ ಉತ್ತರ ತೆಗೀರಿ. ಇಷ್ಟು ತಿಳಿಸಿ ಹೇಳಿ ನಾನು ನೀವು ಮಾಡಿ ಟೈಮ್ ಕೊಟ್ಟು ಇಷ್ಟು ತಿಳಿಸಿ ಹೇಳಿದಿಂದ ನೀವು ಮಾಡಬೇಕು. ಒಳಗೆ ವಿದ್ಯಾರ್ಥಿಗಳು ಮಾಡ್ತಿರ್ತಾರೆ. ಈ ಸೀರಿಯಲ್ ಗಣಿತಗಳನ್ನು ನೀವು ಅಭ್ಯಾಸ ಮಾಡಿರಿ, ನಿಮ್ಮ ಕೈ ಹಿಡಿಯೋರೇ ಯಾರು ಇಲ್ಲ. ಎದರದ ಭುಜದ ಅಳತೆ ಕೊಟ್ಟ ಬಡ ಬಡ ಮಾಡಿ ಒಗೆದು ಬಿಡೋದು, ಅಷ್ಟು ಸರಳ ಇರ್ತಾವು ನೋಡಿ. ಆಯತ ಮತ್ತು ವರ್ಗದ ಸುತ್ತಳತೆಗಳು ಸಮವಾಗಿವೆ, ಮುಗಿದು ಕೊಟ್ಟಾನ. ಆಯತದ ಉದ್ದಾಗಲಿ ಕೊಟ್ಟಾನ, ಆಯತದ ಸುತ್ತಳತೆ ತಕ್ಕೋರಿ. ಎಲ್ಲ ಮಾಡೋದ ವಿಡಿಯೋ ಆನ್ ಮಾಡ್ರಿ ನೋಡಿ. ಇಲ್ಲೇ ಆಯತದ ಉದ್ದ ಬರೋಬ್ಬರಿ 10 ಸೆಂಟಿಮೀಟರ್, 10 ಸೆಂಟಿಮೀಟರ್. ಅಗಲ ಬರೋಬ್ಬರಿ 8 ಸೆಂಟಿಮೀಟರ್. ಪದ್ಧತಿ ಪ್ರಕಾರ ಗಣಿತ ತಿಳ್ಕೊಂಡು ಸುತ್ತಳತೆ ಬರೋಬ್ಬರಿ ಆಯತದ ಸುತ್ತಳತೆ ತಕ್ಕೋಬೇಕು. ಆಯತದ ಸುತ್ತಳತೆ ಬರೋಬ್ಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ. 2 ದುಂಡು ಕೌಂಸ್ 10 ಪ್ಲಸ್ 8 ಬರೋಬ್ಬರಿ 2 ಗುಂಡ್ಲೆ 18 ಬರೋಬ್ಬರಿ 36. ಎದುರಾಗದ ಮಾನ ಸೆಂಟಿಮೀಟರ್. ಆಯತದ್ದು ಸುತ್ತಳತೆ ಬಂತು ನಿಮಗೆ. ಆಯತದ ಸುತ್ತಳತೆ ನೀವು ತಕ್ಕೊಂಡಿರಿ ಅಂತಾರೆ ಸಮನಾಗಿದೆ ಅಂತಂದ್ರೆ ನೀವೇನು ಮಾಡಬೇಕು, ವರ್ಗದ ಸುತ್ತಳತೆ ನೀವು 36 ಸೆಂಟಿಮೀಟರ್ ಬರ್ಕೊಡಿ. ವರ್ಗದ ಸುತ್ತಳತೆ ಬರೋಬ್ಬರಿ ಪರಿಧಿ ಅಂದ್ರು ಒಂದೇ, ಸುತ್ತಳತೆ ಅಂದ್ರು ಬರೋಬ್ಬರಿ. ಅದನ್ನು ಸಮನಾಗ್ಯದ ಅಂತಂದ್ರೆ 36 ಸೆಂಟಿಮೀಟರ್ ಹಚ್ಕೊಂಡ್ಬಿಡ್ರಿ. ಸಮನಾಗ್ಯದ ಅಂದ್ರೆ ಅದಕ್ಕೆ ಹಚ್ಕೊಂಡ್ಬಿಡ್ರಿ ನೋಡಿ. ವರ್ಗದ ಸುತ್ತಳತೆ ಕೊಟ್ಟಾಗ ವರ್ಗದ ಭುಜ ಬರೋಬ್ಬರಿ ಇವು ಗುರ್ತಿರ್ಬೇಕು ನಿಮಗೆ. ವರ್ಗದ ಭುಜ ಬರೋಬ್ಬರಿ ಸುತ್ತಳತೆ ಸರ್ವಾಸವಾಗಲೇ 4, 36 ಸರ್ವಾಸವಾಗಲೇ 4, 4 1 4 9 ಬರೋಬ್ಬರಿ 9 ಸೆಂಟಿಮೀಟರ್ ಭುಜ. ಚೌಕದ ಭುಜ ಬರೋಬ್ಬರಿ ಇದು ನವೋದಯಕ್ಕೆ ಬೀಳುತ್ತದ 9 ಸೆಂಟಿಮೀಟರ್. ವರ್ಗದ ವಿಸ್ತೀರ್ಣ ಬರೋಬ್ಬರಿ ಭುಜ ಸ್ಕ್ವೇರ್ ಅಂದ್ರೆ ಭುಜ ಗುಂಡ್ಲೆ ಭುಜ ಅಂದ್ರು ಒಂದೇ, ಇನ್ನೊಂದು ಭುಜ ಸ್ಕ್ವೇರ್ ಅಂತೂ ಬರೀತಾರೆ. 2 ನಮೂನಿ ಬರೀತಿರ್ತಾರೆ ನೋಡ್ಕೊ. ಭುಜ ಎಷ್ಟದ 9 ಅದ. 9 × 9 9 81. ವಿಸ್ತೀರ್ಣ ಬರೋಬ್ಬರಿ 81 ಚದರ ಸೆಂಟಿಮೀಟರ್ ನೋಡಿ. ಇಷ್ಟೆಲ್ಲ ಅರ್ಥ ಮಾಡ್ಕೋಬೇಕು ನೀವು, ಅಂದರೆ ನಿಮಗೆ ಗುರ್ತಾಗ್ಬಿಡುತ್ತೆ.
ಹೆಂಗೆ ಅರ್ಥ ಮಾಡ್ಕೋತೀರಿ? ನಿಮಗೆ ವಿಚಾರ ನೀವು ಗಣಿತ ಹೆಚ್ಚು ನೋಡುವುದರಿಂದ, ಗಣಿತಗಳನ್ನು ಹೆಚ್ಚು ನೋಡುವುದರಿಂದ ಗಣಿತಗಳನ್ನ ನಿಮಗೆ ಭಾಳ ತಿಳಿತಾವ. ಓಕೆ, ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ಚೆನ್ನಾಗಿ ನೋಡ್ಕೋರಿ, ಫೇರ್ದಾಗ ಬರ್ಕೋರಿ. ಇದೊಂದ್ಸಲ ತಿಳಿಸಿ ಹೇಳ್ತೇನೆ ನೋಡ್ರಿ. ನಾನು ಆಯತದ ಉದ್ದ 10 ಸೆಂಟಿಮೀಟರ್, ಆಗಲ್ಲ 8 ಸೆಂಟಿಮೀಟರ್. ಆಯತದ ಸುತ್ತಳತೆ 2 ದುಂಡು ಕೌಂಸ್ ಉದ್ದ ಪ್ಲಸ್ ಆಗಲ್ಲ 2 ದುಂಡು ಕೌಂಸ್ ಉದ್ದ 10 ಪ್ಲಸ್ 8 18. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಹಾಕ್ಬೇಕು. 18 36 ಸೆಂಟಿಮೀಟರ್ ಆಯ್ತು. ಆಯತದ ಸುತ್ತಳತೆ ಅಷ್ಟೇ, ವರ್ಗದ ಸುತ್ತಳತೆ ಇದೆ ಅಂದ್ರೆ ವರ್ಗದ ಸುತ್ತಳತೆ 36 ಸೆಂಟಿಮೀಟರ್ ಬರ್ಕೊಂಡು ಬಿಡ್ರಿ. 2 ಈಕ್ವಲ್ ಅವ. ವರ್ಗದ ಭುಜ ಬರೋಬ್ಬರಿ ಸುತ್ತಳತೆ 4ರಿಂದ ಭಾಗಿಸಿದ್ರೆ ಏನು ಬರ್ತದ? ಭುಜ ಬರ್ತದ. 36 × 4 4 36 9 ಸೆಂಟಿಮೀಟರ್ ಏನು ಬಂತು? ಚೌಕದ ಭುಜ ಬಂತು. ವರ್ಗದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ ಬರೋಬ್ಬರಿ 9 × 9 81 ಚದರ ಸೆಂಟಿಮೀಟರ್. ಇಷ್ಟು ತಿಳ್ಕೊಂಡು ಗಣಿತಗಳನ್ನು ಯೂಟ್ಯೂಬ್ದೊಳಗೆ ಈಗೆಲ್ಲ ನಿಮಗೆ ಯಾವ ಗಣಿತ ಮಾಡಬೇಕಾದ್ರೆ ಆ ಗಣಿತ ಬರಂಗೆ ಫೈಲ್ ಮಾಡಿರಿ. ಈಗ ಇನ್ನು ವಿಸ್ತೀರ್ಣಗಳು, ಸೀರಿಯಲ್ ಲೆಕ್ಕಗಳು ಮುಂದೆ ನಿಮಗೆ ಬರ್ತಾವ. ಅವುಗಳನ್ನೆಲ್ಲ ನೀವು ಎಲ್ಲ ನಮೂನಿ ಗಣಿತಗಳು ಇರ್ತಾವ. ಇದ್ರ NCB ಒಳಗೆ ಸ್ವಲ್ಪ ನವೋದಯಕ್ಕೆ ಸಂಬಂಧಪಟ್ಟದ್ದು ಇರ್ತದೆ. ಇದ್ರೊಳಗೆ ಭಾಳ ಅತಿ ಹೆಚ್ಚು ಶಾಣ್ಯರಾಗಬೇಕಾದ್ರೆ ನೀವು ಎಸ್ ಸೀರಿಯಲ್ ಅಭ್ಯಾಸ ಮಾಡಬೇಕು. ಎಸ್ ಸೀರಿಯಲ್ ಎಲ್ಲ ಲೆಕ್ಕಗಳು ಬಂದಿರ್ತಾವೆ, ಅಂಕೆಗಳಲ್ಲಿ ಬರಲಿ. ಅವು ಇಷ್ಟು ಭಾರಿ ಕೊಟ್ಟು ಅದನ್ನು ಎಸ್ ಸೀರಿಯಲ್ ನೀವು ಏನಾದರೂ ಮಾರ್ಚ್ ಏಪ್ರಿಲ್ದಾಗ 2 ತಿಂಗಳು ಮಾಡ್ಕೋತ ಅದನ್ನು ರಿವಿಷನ್ ಮಾಡ್ಕೋತ ಬಂದು NCB ಸೀರಿಯಲ್ಗೆ ಬರ್ಬೇಕು ನೀವು. ಆ ಎಸ್ ಸೀರಿಯಲ್ದ ಗಣಿತಗಳೆಲ್ಲ ನೀವು ಮಾಡಿದ್ದೀರಿ ಅಂದ್ರೆ ನಿಮಗೆ NCB ಸೀರಿಯಲ್ ಭಾಳ ಅರ್ಜೆಂಟಾಗಿ ನಿಮ್ಮನ್ನು ಆಕರ್ಷಣೆ ಮಾಡ್ಕೊತದ. ಅದ್ರಾಗಿನ ಅಭ್ಯಾಸಗಳೆಲ್ಲ ಎಸ್ ಸೀರಿಯಲ್ದಾಗ ಬಂದು ಹೋಗಿಬಿಟ್ಟಿರ್ತಾವೆ. ಬರೀ ನೋಡ್ರಿ ನೀವು ತೆಗೆದು ಎಷ್ಟು ಭಾರಿ ಅವ ಗಣಿತಗಳು. ಉಪಯೋಗ ಮಾಡ್ಕೊರಿ, ಚೆಂದ ಫೇರ್ದಾಗ ಬರ್ಕೊಳ್ರಿ. ನಾನು ಈ ವಿಡಿಯೋಗಳನ್ನು ನಿಮಗೆ ಸಪ್ರೇಟ್ ಫೈಲ್ ಮಾಡಿ ನಿಮಗೆ ಹಾಕ್ಯದ. ಬೇಕಾದ ಗಣಿತಗಳು ಬಂದು ಅಂದ್ರೆ ಇದನ್ನು ಬರೀ ನೋಡ್ಕೋತ ಕೂಡೋದ್ರಿಂದ ಎಷ್ಟೋ ಶಾಣ್ಯರಾಗ್ತೀರಿ ನೀವು. ಚೆನ್ನಾಗಿ ಬರ್ಕೊರಿ ಫೇರ್ದಾಗ. ಓಕೆ, ಚೆನ್ನಾಗಿ ಬರ್ಕೊರಿ.